ಪ್ರೀತು, ನೀನು ಅರಸನ ಕೋಟೆ ಅಖಿಲಾಂಡೇಶ್ವರಿ ಮಗ. ಈ ಅರಸನ ಕೋಟೆಯ ವಾರಸುದಾರ ಅನ್ನೋದನ್ನ ಮರಿಬೇಡ. ಇಂಥ 100 ಶರ್ಟ್ ಸುಟ್ಟೋದ್ರೂ ಪರವಾಗಿಲ್ಲ, ನಿನ್ನ ಬೆರಳಿಗೆ ಒಂದು ಸ್ವಲ್ಪ ಬಿಸಿ ತಾಗಿದ್ರು ನನ್ನಿಂದ ಸಹಿಸ್ಕೊಳಕ್ಕಾಗೋದಿಲ್ಲ ಮರಿ. ಆ ಅಂಗಡಿ ಅಲ್ಲದೆ ಹೋದ್ರೇನು, ಬೇರೆ ಇಷ್ಟೊಂದು ಅಂಗಡಿಗಳಿರ್ತಾವಲ್ಲ, ಅಲ್ಲಿಗೆ ಕೊಡು. ಏನು ಎಲ್ಲರೂ ಸುಟ್ಟಾಕಲ್ವಲ್ಲ? ನೀನು ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು. ಸರಿ ಮಾಮ್, ಇನ್ಮೇಲೆ ಹೊರಗಡೆನೆ ಕೊಡ್ತೀನಿ. ಹೋಗಪ್ಪ, ರೆಸ್ಟ್ ಮಾಡು. ಕರ್ಕೊಂಡೋಗಮ್ಮ. ಅಕ್ಕ 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 ನಿಂತ್ಕೊಳ್ಳಿ ಅಕ್ಕ. ನಾವು ಯಾವಾಗಲೂ ಹೊರಗಡೆ ಐರನ್ ಕೊಡೋ ಅಂಗಡಿಲಿ ಆ ಐರನ್ ಮಾಡೋ ಮಿಷಿನ್ನು ಆಟೋಮೆಟಿಕ್ಕು. ಯಾವ್ಯಾವ ಬಟ್ಟೆಗೆ ಎಷ್ಟೆಷ್ಟು ಟೆಂಪ್ರೇಚರ್ ಬೇಕು ಅಂತ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅಂಥದ್ರಲ್ಲಿ ಪ್ರೀತು ಶರ್ಟ್ ಸುಡೋಕೆ ಹೇಗೆ ಸಾಧ್ಯ ಅಕ್ಕ? ಪ್ರೀತು ಐರನ್ ಮಾಡ್ತಾ ಇದ್ದಿದ್ದು ಆ ಪಾರ್ವತಿಗೆ ದುಡ್ಡು ಉಳಿಸೋದಕ್ಕೆ ಅಕ್ಕ. ಹೊರಗಡೆ ಐರನಿಗೆ ಕೊಟ್ಟರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಈ ಇಡೀ ವಾರ ಎಲ್ಲರ ಬಟ್ಟೆನ ಪ್ರೀತುನೇ ಐರನ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಅಕ್ಕ, ಇದು ಜನನಿ ಬಟ್ಟೆ, ಇದು ಆದಿತ್ಯನ ಬಟ್ಟೆ, ಅದು ಆದಿತ್ಯನ ಬಟ್ಟೆ, ಇದು ಭಾವನ್ ಬಟ್ಟೆ, ಮತ್ತಿದು ಮೋಹನ್ ಬಟ್ಟೆ. ಈಗಲಾದ್ರೂ ಸತ್ಯ ಗೊತ್ತಾಯ್ತಾ ಅಕ್ಕ? ಪಾರ್ವತಿಗೆ ದುಡ್ಡು ಉಳಿಸೋದಕ್ಕೇನೆ ಪ್ರೀತು ಈ ಕೆಲಸನೆಲ್ಲ ಮಾಡ್ತಾ ಇರೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ದೇವರಾಜ್, ಇನ್ನೊಂದು ವಾರ ನಾವು ಕಾರಲ್ಲಿ ಓಡಾಡಲ್ಲ, ನೀವು ರೆಸ್ಟ್ ತಗೊಳ್ಳಿ. ಚಿಕ್ಕಪ್ಪ, ಆಟೋ ಬುಕ್ ಆಗಿದೆಯಲ್ಲ? ಓಹ್, ಆಗಿದೆ. 2 ಮಿನಿಟ್ಸ್ ಬಂದ್ಬಿಡ್ತಾನೆ. ಅದೇ ಮತ್ತೆ ಏನಪ್ಪ ಸಮಾಚಾರ? ಸಮಾಚಾರ ನಿಮಗೆ ಗೊತ್ತಲ್ಲ ಚಿಕ್ಕಪ್ಪ, ಮನೇಲಿ ಏನು ನಡೀತಾ ಇದೆ ಅಂತ. ಹಾಗಲ್ಲಪ್ಪ, ಕೆಲವು ಸಲ ಕಣ್ಣು ಕಾಣದೇನೋ ನಡೀತಿರುತ್ತಲ್ಲ. ಆ ಥರ ಎಲ್ಲ ಏನೂ ಇಲ್ಲ ಚಿಕ್ಕಪ್ಪ. ಹಾಗಿದ್ರೆ ನಿಮ್ಮ ಹತ್ರ ಹೇಳೋದಕ್ಕೇನು ಹೇಳಿ? ಬೆಚ್ಚಗೆ ಮನೆ ಇರಲು, ವೆಚ್ಚಕ್ಕೆ ಹೊನ್ನಿರಲು, ಇಚ್ಛೆ ಅರಿವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚೆಚ್ಚಂದ ಸರ್ವಜ್ಞ ಅನ್ನೋ ಥರ ಲೈಫು ಬಿಂದಾಸ್ ಆಗಿದೆ. ಥ್ಯಾಂಕ್ಸ್ ಕಣಪ್ಪ. ಥ್ಯಾಂಕ್ಸಾ? ಯಾಕೆ? ಅದೇ ನೀನು ಪಾರ್ವತಿನ ಮದುವೆ ಆದಮೇಲಿಂದ ಮನೆಯಲ್ಲಿ ತುಂಬ ಬದಲಾವಣೆ ಆಗಿದೆ. ಅಣ್ಣನ ಅಸಹಾಯಕತೆ, ಅತ್ತಿಗೆ ಮನಸ್ಥಿತಿ, ಅತ್ತಿಗೆ ನಿನ್ನನ್ನು ಟ್ರೀಟ್ ಮಾಡ್ತಿರೋ ರೀತಿ, ಪಾರ್ವತಿ ಜೊತೆಗೆ ಗ್ಯಾಪ್ ಮೇಂಟೈನ್ ಮಾಡ್ತಿರೋದು ಯಾವುದು ಮೊದಲ ಥರ ಇಲ್ಲ ನೋಡು. ಇಷ್ಟೆಲ್ಲ ಆದರೂ ನೀನು ಎಲ್ಲರ ಜೊತೆ ಎಲ್ಲವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬ್ಯಾಲೆನ್ಸ್ ಮಾಡ್ತಿದ್ಯಾ. ಮೊದಲಿನ ಉತ್ಸಾಹ ಒಂದು ಚೂರು ಕಮ್ಮಿ ಆಗಲಿಲ್ಲ. ನೀನು ಈ ರೀತಿ ಮಾಡದೆ ಹೋಗಿದ್ದಿದ್ರೆ ಇವತ್ತು ಮನೆ ವಾತಾವರಣ ಎಲ್ಲ ಹಾಳಾಗಿ ಹೋಗಿರೋದು. ಚಿಕ್ಕಪ್ಪ, ಇದು ನನ್ನ ಮನೆ ಅಲ್ವಾ? ನೀವೆಲ್ಲರೂ ನನ್ನೋರು. ಈ ಮನೆಯಲ್ಲಿ ಯಾರ ಮೇಲೆ ಕೋಪಿಸ್ಕೊಂಡ್ರು ಅದು ಪ್ರೀತಿಗೆ ತಿರುಗೋವರೆಗೂ ಅವ್ರ ಮನಸ್ಸನ್ನ ತಿಳಿಯಾಗಿಡೋದು ನನ್ನ ಜವಾಬ್ದಾರಿ ತಾನೆ. ಅದಕ್ಕೆ ಅದೇ ನೀನು ಅಂದರೆ ನನಗೆ ಹೆಮ್ಮೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಬಾಯ್. ಆಟೋ ಬಂತು, ಹೊರಡೋಣ. ಪ್ರೀತು, ಕೈ ಉರಿ ಹೇಗಿದೆಪ್ಪ ಈಗ? ಜನನಿ ಆಯಿಂಟ್ಮೆಂಟ್ ಹಚ್ಚಿದಾಳೆ, ಉರಿ ಕಮ್ಮಿ ಆಗಿದೆ ಮಾಮ್. ನಿನಗೆ ಅಯನ್ ಮಾಡೋದು ಅಭ್ಯಾಸ ಇಲ್ಲ, ಏನಿಲ್ಲ. ಯಾಕಪ್ಪ ಮಾಡಕ್ಕೆ ಹೋದೆ? ನನಗೆ ಯಾಕೋ ನೀನು ಅಯನ್ ಮಾಡಿದ್ದು ಸರಿ ಅಂತ ಅನ್ನಿಸ್ತಿಲ್ಲ. ಸಾರಿ ಮ್ಯಾಮ್, ಆ್ಯಕ್ಚುಲಿ ಜನನಿ ಮಾಡ್ತೀನಿ ಅಂತ ಹೇಳಿದ್ಲು, ಆದರೆ ನನಗೆ ಮನೇಲಿ ಬೋರ್ ಆಗ್ತಿತ್ತಲ್ವಾ, ಅದಕ್ಕೆ ನಾನೇ ಮಾಡಿದೆ. ಈ ಥರ ಆಯಿತು. ಏನು ಇವತ್ತಿಬ್ರು ಇನ್ನೂ ಇಲ್ಲೇ ಇದ್ದೀರಾ? ಹೊರಟಿಲ್ವಾ? ಎಲ್ಲಿಗೆ ಮಾಮ್? ಯಾಕಪ್ಪ? ಪ್ರತಿ ವೀಕೆಂಡು ಜನನಿನ ಕರ್ಕೊಂಡು ಹೊರಗಡೆ ಬೇರೆ ಬೇರೆ ಕ್ಯೂಸಿನ್ಸ್ಗೆ ಹೋಗ್ತಾ ಇದ್ದೆ, ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಹೋಗಿಲ್ವಾ ಅಂತ ಕೇಳಿದೆ. ಜನನಿಯವರೇ, ನೀವು ಇಲ್ಲಿದ್ದೀರಾ? ಮನೆ ಎಲ್ಲ ಹುಡುಕ್ತೆ. ಹೊರಗಡೆ ಹೋಗಬೇಕು ಅಂತ ಹೇಳಿದ್ರಲ್ಲ, ತಗೊಳ್ಳಿ, ಇದ್ರಲ್ಲಿ 5,000 ಇದೆ. ಬನ್ನಿ, ಬೇಗ ತಯಾರಾಗಿ. ಸರಿ ಮ್ಯಾಮ್, ಹೋಗಿ ಬರ್ತೀವಿ.
ಪಾರ್ವತಿ ಅವರೇ ಏನು ಮಾಡ್ತಿದ್ದೀರಾ ನೀವು? ಇಂಥ ಟೈಮಲ್ಲಿ ನಾವು ಹೊರಗಡೆ ಹೋಗೋದಾ? ಒಂದು 5-6 ಸಾವಿರ ರೂಪಾಯಿನಾದ್ರೂ ಖರ್ಚಾಗುತ್ತೆ. ಅದಕ್ಕೆ 5,000 ಕೊಟ್ಟಿದ್ದೀನಿ. ಸಾಕಾಗಲಿಲ್ಲ ಅಂದರೆ ಹೇಳಿ, ಇನ್ನೂ ಕೊಡ್ತೀನಿ. ಅಲ್ಲ ಅದಕ್ಕೆ ನಮ್ಗೆ ಆಚೆ ಹೋಗ್ಬೇಕಂತ ಆಸೆ ಇಲ್ಲ, ಮನೇಲೆ ಇದ್ದು ದುಡ್ಡನ್ನ ಉಳಿಸಿ ಟಾಸ್ನ ಗೆಲ್ಲೋಣ. ಗೆದ್ರೆ ಆಯಿತು. ಅಮ್ಮ ನೀವಿಬ್ರು ಹೊರಗಡೆ ಹೋಗಲ್ವಾ ಅಂತ ಕೇಳಿದ್ಮೇಲೂ ನೀವಿಬ್ರು ಹೊರಗಡೆ ಹೋಗಲಿಲ್ಲ ಅಂದರೆ ಅಮ್ಮಂಗೆ ಅನುಮಾನ ಬರುತ್ತೆ. ದುಡ್ಡನ್ನು ಬೇರೆ ಯಾವುದ್ರಲ್ಲಾದರೂ ಉಳಿಸಿದ್ರಾಯ್ತು. ಈಗ ನೀವಿಬ್ರು ಹೋಗಿ ಬನ್ನಿ. ಅಲ್ಲ ಪಾರ್ವತಿ ಅವರೇ, ದಯವಿಟ್ಟು ಅಮ್ಮಂಗೋಸ್ಕರನಾದ್ರು ಹೋಗಿ ಬನ್ನಿ. ಸರಿ. ಪ್ರೀತು, ಈಗ ಎಲ್ಲಿ ಹೋಗೋದು? ಇನ್ನಲ್ಗೆ ರೆಸ್ಟೋರೆಂಟ್ಗೆ. ಮಾಮ್ಗೂ ಅಲ್ಲೇ ಹೋಗ್ತಿದ್ವಿ ಅಂತ ಹೇಳಿದೀವಲ್ವಾ, ಆಮೇಲೆ ಅದಕ್ಕೇನೋ ಅಲ್ಲಿಗೆ ಹೋಗಿ ಅಂತ ಕಳಿಸಿದ್ದಾರೆ. ಅಲ್ಲ ಪ್ರೀತು, ಅತ್ತೆ ಹೇಳಿದ್ರು ಅಂತ ನಾವು 5 ಸ್ಟಾರ್ ಹೋಟೆಲಿಗೆ ಹೋದರೆ ಸುಮ್ಮನೆ 5-6 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಪಾಪ ಪಾರ್ವತಿ ಅವರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಉಳಿಸ್ಕೊಡ್ಬೇಕಲ್ವಾ? ಆಗ್ತಾನೆ ಅವ್ರಿಗೆ ಟಾಸ್ಕಲ್ಲಿ ಗೆಲ್ಲೋದಕ್ಕಾಗೋದು. ಓ ಹೌದಲ್ವಾ, ಮತ್ತೇನು ಮಾಡೋದು? ಎಲ್ಲಿಗೆ ಹೋಗೋಣ? ಮೂವಿಗೆ ಹೋಗೋಣ? ಮೂವಿ ಬೇಡ, ಇನ್ನೊಂದು ದಿನ ಹೋಗೋಣ. ಓಕೆ ಓಕೆ. ಪಾರ್ಕ್? ಯಾಕಪ್ಪ, ನಾನು ನಿನ್ನ ಕಣ್ಣಿಗೆ ಇನ್ನೂ ಲವರ್ ಥರ ಕಾಣಿಸ್ತಿದ್ದೀನಾ? ಚಿನ್ನ, ನನ್ನ ಕಣ್ಣಿಗೆ ಯಾವಾಗಲೂ ಇನ್ನು ಲವರ್. ಲವ್ ಬಗ್ಗೆ ಮಾತಾಡಿದ್ರೆ ಸಾಕು ರೋಮಿಯೋ ಆಗ್ಬಿಡ್ತೀಯ. ಜೂಲಿಯಟ್ ಇಲ್ಲೇ ಇರ್ಬೇಕಾರೆ ನಾನು ಯಾವಾಗಲೂ ರೋಮಿನ ತಾನೆ. ಮಾತು ಸಾಕು, ಈಗ ಎಲ್ಲಿಗೆ ಹೋಗೋದು ಹೇಳು? ಪಾನಿಪುರಿ ತಿನ್ನಕೋಣ? ಹಾಂ, ಒಳ್ಳೆ ಚಾಯ್ಸ್. 5-6 ಸಾವಿರ ರೂಪಾಯಿ ಖರ್ಚಾಗೋ ಜಾಗದಲ್ಲಿ 50 ರೂಪಾಯಿಲೇ ಮುಗಿಸ್ಬಿಡ್ಬೋದು. ಹಾಂ ಅಲ್ಲ ಮಣ್ಣಿ, ಈಗ ಒಂದು ಪ್ಲೇಟ್ಗೆ 40 ರೂಪಾಯಿ. ಆಗಲಿ ಬಿಡು, ಇಬ್ಬರಿಂದ 4 ಪ್ಲೇಟ್ ಅಂದ್ರೂ ಒಂದು 120 ರೂಪಾಯಿ ಆಗುತ್ತೆ. ಹಾಂ ಸರಿ ಸರಿ. ಬಟ್ ನಿನ್ಗೆ ಓಕೆ ತಾನೆ? ನಿನಗೆ ಖುಷಿ ತಾನೆ? ನಂಗೆ ಖುಷಿನೇ. ಇದೇ ಖುಷಿಗೆ ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಗಾಡಿ ತೆಗಿಯೋದಾನೆ, ಓಡಿಸ್ಕೊಂಡು ಹೋಗ್ತೀನಿ. ಓಡಿಸು. ಚಿಕ್ಕಪ್ಪ, ನಿಮ್ಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ನಂಗೆ ಗೊತ್ತೇ ಇರಲಿಲ್ಲ. ನೀನು ಹೊಗಳ್ಬೇಡ ಪಾಪ. ಅಯ್ಯೋ ದೇವ್ರೆ, ಆಗ್ಲೇ ಶೀತ ಆಗೋಯ್ತಾ ನಿಮ್ಗೆ? ಅದಕ್ಕೆ ನಾನು ಹೇಳಿದ್ದು ತಣ್ಣೀರಲ್ಲಿ ಸ್ನಾನ ಮಾಡಬೇಡಿ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಈಗ ನೋಡಿ ಹೇಗಾಗಿದೆ ಅಂತ. ಏನಮ್ಮ ಪಾರ್ವತಿ, ಶೀತ ನೆಗಡಿಗೆಲ್ಲ ಇಷ್ಟೊಂದು ಗಾಬರಿ ಆಗೋದಾ? ಗಂಡನ ಮನೆ ಪ್ರೀತಿ ಈ ಥರ ಮಾಡಿಸ್ತಿದೆ ಅಷ್ಟೇ. ಒಂದು 2-3 ದಿವಸ ಇರುತ್ತಪ್ಪ, ಆಮೇಲೆ ತನ್ನ ಪಾಡ್ತಾನೆ ಹೋಗ್ಬಿಡತ್ತೆ. ಅದಕ್ಕೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು. ನೋಡಿ, ನಿಮಗೆ ಶೀತ ಜಾಸ್ತಿ ಆಗಿದೆ. ಮೊದಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಬನ್ನಿ, ನಾನು ಹೋಗಿ ಕಷಾಯ ಮಾಡ್ಕೊಂಡು ಬರ್ತೀನಿ. ಕಷಾಯನಾ? ಹ್ಞೂ, ಅದು ಕುಡಿದ್ರೆ ಶೀತ ಎಲ್ಲ ಕಮ್ಮಿ ಆಗುತ್ತೆ. ಅದೇ ಬೇಡ ಅನ್ಬೇಡ ಕಣೋ, ಒಪ್ಕೊಂಬಿಡು. ಬರೀ ನೆಗಡಿ ಶೀತಕ್ಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾಳೆ. ನನಗೂ ಒಬ್ಳು ಹೆಂಡತಿ ಇದ್ದಾಳೆ. ನನಗೇನಾದರೂ ಶೀತ ನೆಗಡಿ ಅಂತ ಬಂದ್ಬಿಟ್ರೆ ಏನೋ ವೈರಸ್ಸೇ ಅಟ್ಯಾಕ್ ಆಗಿಬಿಟ್ಟಿದೆ ಅಂತ ನಾನು ದೂರ ಇಟ್ಬಿಡ್ತಾಳೆ. ಆದರೆ ನನ್ನ ಸೊಸೆ ನೋಡು, ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದಾಳೆ. ಇಂಥ ಹೆಂಡತಿನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಕಣೋ ನೀನು. ನಿಜ ಚಿಕ್ಕಪ್ಪ, ಪಾರ್ವತಿನ ಹೆಂಡತಿ ಹಾಕ್ಬಿಡೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಇಬ್ರು ನನ್ನ ಹೊಗಳಿದ್ ಸಾಕು. ನಿಮಗೂ ಕಷಾಯ ಮಾಡಿಕೊಡ್ಲಾ ಸರ್? ಏನಮ್ಮ ನೀನು ಈ ಮನೆ ಸೊಸೆಯಾಗಿ ನನ್ನನ್ನು ಸರ್ ಅಂತ ಕರಿತಿದ್ಯಲ್ಲ, ಅಚ್ಚುಕಟ್ಟಾಗಿ ಮಾವ ಅಂತ ಕರಿಬಾರ್ದಾ? ಬೇಡ ಬೇಡ ಬೇಡ, ಚಿಕ್ಕ ಮಾವ ಅಂತ ಕರಿ, ಚೆನ್ನಾಗಿರುತ್ತೆ. ಎಲ್ಲಮ್ಮ, ಒಂದ್ಸಲ ಕರಿ ನೋಡೋಣ. ಚಿಕ್ಕ ಮಾವ. ಆಹಾ, ಈ ಮಾತನ್ನ ನಿನ್ನ ಬಾಯಿಂದ ಕೇಳೋದಕ್ಕೆ ಎಷ್ಟು ಹಿತವಾಗಿದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಸರಿ ಚಿಕ್ಕ ಮಾವ, ನೀವು ಹೋಗಿ ಕೈಕಾಲು ತೊಳ್ಕೊಂಬನ್ನಿ, ನಿಮಗೆ ಕಾಫಿ ಮಾಡಿಕೊಡ್ತೀನಿ. ಸರಿನಮ್ಮ. ನನಗೆ ಬರೀ ಕಷಾಯ ಚಿಕ್ಕ ಮಾವ. ಏನಮ್ಮ? ಏನಾಯ್ತು ಪಾರು? ಏನಿಲ್ಲ. ಏನಪ್ಪ? ಚಿಕ್ಕಪ್ಪ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಯ್ ಸಾರಿ, ಯಾಕೆ?
ಮದುವೆ ಆದಾಗಿಂದ ಪ್ರತಿ ವೀಕೆಂಡ್ ನಿನ್ನ ನಾನು ಯಾವ್ದಾರು ಸ್ಟಾರ್ ಹೋಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ, ಆದರೆ ಇವತ್ತು ಆಗಲಿಲ್ವಲ್ಲ, ಅದಕ್ಕೆ. ಪ್ರೀತು, ನೀನು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ನಾನು ಇಷ್ಟಪಟ್ಟೆ ತಾನೇ ಇಲ್ಲಿಗೆ ಬಂದಿದ್ದು. ಅಲ್ಲ ಪ್ರೀತು, ಮದ್ವೆಗೆ ಮುಂಚೆ ನಾವಿಬ್ರು ಎಷ್ಟೋ ಸರಿ ಹೀಗೆ ರೋಡ್ ಸೈಡಲ್ಲಿ ತಿಂದಿಲ್ವಾ? ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಕ್ಕಾಗುತ್ತಾ? ನೀನು ತಲೆ ಕೆಡಿಸ್ಕೋಬೇಡ. ಪಾರ್ವತಿಯವರಿಗೋಸ್ಕರ ನಾವಿಬ್ರು ಇಷ್ಟು ಮಾಡದೇ ಇದ್ರೆ ಹೇಗೆ? ನಮ್ಮ ಪ್ರೀತಿಗೋಸ್ಕರ ಅವ್ರು ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ನಾವು ಇಷ್ಟು ಮಾಡ್ತಿದ್ರೆ ಹೇಗೆ ಅಲ್ವಾ? ಕರೆಕ್ಟ್. ಪಾರ್ವತಿಯವರು ಈ ಟಾಸ್ಕಲ್ಲಿ ಗೆದ್ರೆ ನಾವಿಬ್ರು ದೊಡ್ಡ ಸ್ಟಾರ್ ಹೋಟೆಲ್ಗೆ ಹೋಗಿ ಎಂಜಾಯ್ ಮಾಡೋಣ, ಓಕೆನಾ? ಹಾ, ನಮ್ಮ ಅದಕ್ಕೆ ಗೆದ್ದೇ ಗೆಲ್ತಾರೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಬೆಳಿಗ್ಗೆ ಮಾಡಿದ ತಪ್ಪಿಗೆ ಈ ಕಷಾಯ ಕುಡಿರಿ. ಎಕ್ಸ್ಕ್ಯೂಸ್ ಮೀ ಬ್ರೋ, ಒಳಗಡೆ ಬರ್ಬೋದಾ? ಪ್ರೀತು, ಇದೇನು ಆಫೀಸ್ ಕ್ಯಾಬಿನ ಪರ್ಮಿಷನ್ ತೊಗೊಳೋದಕ್ಕೆ? ಬಾ. ಥ್ಯಾಂಕ್ ಯು ಬ್ರೋ. ಆ್ಯಕ್ಚುಲಿ ಕ್ಯಾಬಿನ್ಗಿಂತ ಬೆಡ್ರೂಮ್ಗೆ ವ್ಯಾಲ್ಯೂ ಜಾಸ್ತಿ. ವಿತೌಟ್ ಪರ್ಮಿಷನ್ ಹಾಗೆಲ್ಲ ಬರಲೇಬಾರ್ದು. ಒಂದ್ಸಲ ಹೀಗೆ ಚಿಕ್ಕಮ್ಮ ಹೇಳ್ದೆ ಕೇಳ್ದೆ ಒಳಗೆ ಬಂದ್ಬಿಟ್ರಾ? ಈಗ ಅವ್ರು ಅದನ್ನ ಕೇಳಿದ್ರ ನಿಂಗೆ? ಸುಮ್ಮನೆ ಮಿಕ್ಕಿಯೋ ದುಡ್ಡು ಕೊಡು. ತೊಳೆ ಅದಕ್ಕೆ. ಇದೇನಿದು? ನಾನು ಕೊಟ್ಟಷ್ಟೇ ಇದೆಯಲ್ಲ. ನೀವು ಕೊಟ್ಟಿದ್ದು 5,000 ರೂಪಾಯಿ, ಆದರೆ ಅಲ್ಲಿ ಇರೋದು 4,900 ರೂಪಾಯಿ. ನಾವಿಬ್ರು 100 ರೂಪಾಯಿ ಖರ್ಚು ಮಾಡಿದ್ದೀವಿ. ಹಾಗಾದ್ರೆ ನೀವಿಬ್ರು ಹೋಟ್ಲಿಗೆ ಹೋಗ್ಲಿಲ್ವಾ? ಹೋಗಿದ್ವಿ, ಆದ್ರೆ ಹೋಟೆಲಿಗಲ್ಲ, ಪಾನಿಪುರಿ ತಿನ್ನಕ್ಕೆ. ಪ್ಲೇಟ್ಗೆ 30 ರೂಪಾಯಿ ಹೇಳ್ದ, 3 ಪ್ಲೇಟ್ ತಿಂದ್ವಿ, 90 ರೂಪಾಯಿ ಆಯ್ತು. ಇನ್ನು ಮಿಕ್ಕಿದ 10 ರೂಪಾಯಿನ ಟಿಪ್ಸ್ ಅಂತ ಕೊಟ್ಬಿಟ್ವಿ. ನನಗೋಸ್ಕರ ನಾನು ಗೆಲ್ಲಿ ಅಂತ ಬೀದಿ ಬದಿಲ್ ಸಿಗೋ ಪಾನಿಪುರಿ ತಿಂದ್ರ? ಅದಕ್ಕೆ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ರೆ? ಅದಕ್ಕೆ ಒಂದಿನ ನಾವು ಸ್ಟಾರ್ ಹೋಟ್ಲಲ್ಲಿ ತಿಂದಿಲ್ಲ ಅಂದರೆ ಏನೂ ಆಗಲ್ಲ. ನಮಗೆ ನೀವು ಟಾಸ್ಕಲ್ಲಿ ಗೆಲ್ಲೋದು ಮುಖ್ಯ. ನೀವು ಗೆದ್ದಾದ್ಮೇಲೆ ನಾವೆಲ್ಲ ಒಂದು ಒಳ್ಳೆ ಸೂಪರ್ ಆಗಿರೋ ಸ್ಟಾರ್ ಹೋಟ್ಲಿಗೆ ಹೋಗಿ ಸಖತ್ತಾಗಿ ತಿಂದು ಜಮಾಯಿಸಿದ್ರಾಯ್ತು. ಏನಂತೀಯ ಬ್ರೋ? ಡನ್ ಪ್ರೀತಿ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀವು ನಮಗೆ ಮಾಡಿರೋ ಉಪಕಾರದ ಮುಂದೆ ನಾವು ಮಾಡಿರೋದು ಯಾವ ಲೆಕ್ಕಕ್ಕೂ ಬರಲ್ಲ. ಜೀವನ ಪರ್ಯಂತ ನಿಮ್ಮ ಭಾವನ್ ಫೋಟೋ ಇಟ್ಕೊಂಡು ನಾವು ಕೈ ಮುಗಿಬೇಕು. ಆಹಾ ಆಹಾ ಹಾ ಹಾ ಹಾ, ಎಂತ ಮಾತು, ಎಂತ ಮಾತು. ತರ್ಲೆ, ನಾನೇನು ಸುಳ್ಳು ಹೇಳದ್ನ ಹಾಗಾದ್ರೆ? ಓ ಸಾರಿ ಸಾರಿ ಸಾರಿ, ಆ್ಯಕ್ಚುಲಿ ತಮಾಷೆ ಮಾಡಿದ್ದು, ಬೇಜಾರಾಗ್ಬೇಡ. ನಿಜವಾಗ್ಲೂ ಬ್ರೋ, ನಮ್ಮ ಪಾಲ್ಗೆ ನೀವಿಬ್ರು ದೇವ್ರೆ. ಪ್ರೀತು, ತುಂಬ ಹೊಗಳ್ಬೇಡ, ಕೊಬ್ಬಂದ್ಬಿಡುತ್ತೆ. ಬ್ರೋ, ಒಂದು ಐಡಿಯಾ. ನಿನ್ ಕೊಬ್ಗ ಅಲ್ಲ, ಸೇವಿಂಗ್ಗೆ. ಏನು? ಕರೆಂಟ್ ಬಿಲ್ ಕಮ್ಮಿ ಮಾಡೋದಕ್ಕೆ ಈ ಒಂದು ವಾರ AC ಯೂಸ್ ಮಾಡ್ತಿದ್ರೆ ಹೇಗೆ? ಹೌದಲ್ವಾ? ಸೂಪರ್, ಹಾಗೆ ಮಾಡೋಣ. ಮೊದಲು ನಿನ್ನ ರೂಮ್ AC ಆಫ್ ಮಾಡಿ. ಮತ್ತೆ ನಾನು ಯಾವತ್ತಿದ್ರು ನಿಮ್ಮ ಅಣ್ಣ, ನೀ ನನಗೆ ತಮ್ಮ. ನೀನು ಯೋಚನೆ ಮಾಡೋಕ್ಕಿಂತ ಮುಂಚೆನೇ ನಾನೇ ಆಫ್ ಮಾಡಿದ್ದೀನಿ ನೋಡಲ್ಲಿ. ವಾವ್, ಸೂಪರ್ ಬ್ರೋ. ಯಾಕೆ ಬ್ರೋ, ಕೋಲ್ಡ್ ಆಗಿದ್ಯಾ? ಇಲ್ಲ ಪ್ರೀತು, ಸ್ವಲ್ಪ ಲೈಟ್ ಆಗಷ್ಟೇ. ಯಾಕೆ, ಏನಾಯ್ತು? ಅದು ಪ್ರೀತು, ಡಸ್ಟ್ ಅಲರ್ಜಿ ಅಷ್ಟೇ. ಪಾರ್ವತಿ ಕಷಾಯ ಮಾಡ್ತಾನೆ ಕುಡಿದಾಳೆ, ಕುಡಿದ್ರೆ ಸರಿ ಹೋಗುತ್ತೆ. ಓ, ಅದಕ್ಕೆ ಕಷಾಯ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ಅಂದ್ರೆ ನಿಂಗೆ ಸರಿ ಹೋಗ್ಲೇಬೇಕು.
ಯಜಮಾನ್ರೆ ಇನ್ನೂ ನೆಗಡಿ ಕಮ್ಮಿ ಆಗಿಲ್ವಾ? ಜ್ವರ ಏನಾದರೂ ಬಂದಿದೆಯಾ? ಜ್ವರ ಏನಿಲ್ಲ ಪರು, ಅದು ಸಿಕ್ಕಾಬಿಟ್ಟೆ ತಲೆನೋವು, ಮೂಗು ಬೇರೆ ಕಟ್ಕೊಂಡಿದೆ. ಹೌದಾ, ಇರಿ ಬಂದೆ. ಮಲ್ಕೊಳ್ಳೋಕೆ ಮುಂಚೆ ನಾನೇ AC ಆನ್ ಮಾಡಿದ್ನಲ್ಲ, ಹೇಗೆ ಆಫ್ ಆಯಿತು? ಬಿಸಿ ಬಿಸಿ ಹಬೆ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯಪ್ಪ, ಏನು ಪಾರು ಈ ರೀತಿ ಓದ್ಸದ? ಭಯ ಆಗಲ್ವಾ? ಇದೇನಿದೆ ಯಜಮಾನ್ರೆ, ಒಳ್ಳೆ ಚಿಕ್ಕ ಮಗು ಥರ ಆಡ್ತಿದ್ದೀರಲ್ಲ. ಇದೇ ಮೊದಲನೇ ಸಲ ನೀವು ಹಬೆ ತಗೋತಾ ಇರೋದು? ತಗೊಂಡಿದ್ದೀನಿ, ಅದೇ ಫಾರ್ ದ ಫಸ್ಟ್ ಟೈಮ್ ಒಬ್ಬನೇ ತಗೊಂಡಿದ್ದೀನಿ. ಪರು, ನಾವಿಬ್ರು ಹಬೆ ತಗೊಳ್ಳೋಣವಾ? ನನಗೆ ನೆಗಡಿ ಆಗಿಲ್ವಲ್ಲ? ಆಗತ್ತೆ. ಅದು ಹೇಗೆ? ಇವತ್ತು ನಾನು ಆಫೀಸಿಂದ ಬಂದಾಗಿಂದ ನೀನು ನನ್ನ ಜೊತೆನೇ ಇದೆ ಅಲ್ವಾ? ಆಗತ್ತೆ. ಓಹ್, ಅಷ್ಟಕ್ಕೆಲ್ಲ ನೆಗಡಿ ಆಗುತ್ತಾ? ಆಗತ್ತೆ. ಆಗಲ್ಲ. ಖಂಡಿತ ಆಗತ್ತೆ. ಆಗಲ್ಲ. ಆಗತ್ತೆ. ಅಕ್ಷಿ, ಅಪ್ಪ ದೇವ್ರೆ, ನನ್ನ ಕೋರಿಕೆನ ಈಡೇರಿಸ್ಬಿಟ್ಟಿಯಲ್ಲ. ಇವಾಗಾದರೂ ಹಬೆ ತಗೊಳ್ಳೋಣವಾ? ಆದರೆ ನಾಳೆಯಿಂದ ನೀವು ಬಿಸಿನೀರಲ್ಲಿ ಸ್ನಾನ ಮಾಡಿ ಆಫೀಸಿಗೆ ಹೋಗ್ಬೇಕು, ಆಯ್ತಾ? ಆಯ್ತು. ಇಬ್ರು ಹಬೆ ತಗೊಳ್ಳೋಣ, ಬಿಸಿ ಆರೋಗ್ಬಿಡುತ್ತೆ. ಪಾರು, ಹಬೆ ತಗೊಳ್ಳುವಾಗ ಮಾತಾಡಬಾರ್ದು. ಮೊದಲು ಹಬೆ ತಗೊಳ್ಳಿ. ಅದ್ರೊಂದು ಮಾತಿಲ್ಲ, ನನಗೆ ಮುಂದಿನ ಜನ್ಮ ಅಂತ ಇದ್ರೆ ನೀನೇ ನನ್ನ ಹೆಂಡತಿಯಾಗಿ ಬರ್ತೀಯಾ? ಮುಂದಿನ ಜನ್ಮ ಮಾತ್ರ ಅಲ್ಲ, ಇನ್ನು 100 ಜನ್ಮಕ್ಕೂ ನಾನೇ ನಿಮ್ಗೆ ಹೆಂಡತಿಯಾಗಿರ್ತೀನಿ. ಹಬೆ ತಗೊಳ್ಳಿ.